ಅದರ ಪಾದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರು ಬ್ರಹ್ಮಾನಂದ ಶ್ರೀಗಳ ಪಾದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮಹಾವೀರ್ ಪ್ರಭು ಅವರ ಪಾದಗಳಲ್ಲಿ ಸಹಿತ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮತ್ತು ಎಲ್ಲ ಪೂಜನೀಯ ಮಾತಾಜಿ ಅವರ ಪಾದಗಳಲ್ಲಿ ಸಹಿತ ನಮಸ್ಕರಿಸಿ, ಇನ್ನುಳಿದ ಎಲ್ಲ ಶ್ರೀಗಳ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ದಿನನಿತ್ಯ ಸುಮಾರು 20-25 ದಿವಸದಿಂದ ನಾವು ಕಾಣ್ತಾ ಇದ್ದೀವಿ. ಹಿಂದೂ ಧರ್ಮದ ಮತ್ತು ಜೈನ್ ಧರ್ಮದ ಪವಿತ್ರ ಕ್ಷೇತ್ರಗಳ ಹೆಸರು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ, ಅವರ ನೀತಿಯನ್ನ ನಾನು ಖಂಡಿಸ್ತೀನಿ. ಅವರು ಒಬ್ಬ ದಾರಿ ಹೋಗೋವ ಅನಾಮಿಕತ್ ಕೈತಾರ, ಅನಾಮಿಕತ್ ಮುಸುಕುದಾರಿ. ಆ ಮುಸುಕುದಾರಿ ಹೇಳಿದಲ್ಲೆಲ್ಲ ಹಡ್ಕೋತ್ ನಡೆದಾರ ಧರ್ಮಸ್ಥಳದೊಳಗೆ. ಏನು ಸಿಕ್ಕಿಲ್ಲ ಅವ್ರಿಗೆ, ಯಾವುದೇ ಕುರುಹುಗಳ ಸಿಕ್ಕಿಲ್ಲ, ಮತ್ತು ಯಾವುದೇ ತಲೆಬುರುಡೆ ತಗೊಂಡು ಬಂದು ಕಂಪ್ಲೇಂಟ್ ಮಾಡ್ಯಾರ. ತಲೆಬುರುಡೆ ನಾವು ನಿನ್ನೆ ವಿಧಾನಸೌಧದಾಗ ನಮ್ಮೆಲ್ಲರೂ ನಾವು ಮಾತಾಡಿವಿ. ತಲೆಬುರುಡೆ ತಂದಿದ್ದು ಯಾರು ಕಾನೂನು ಬಾಹಿರ, ಎಲ್ಲಿ ತಂದಿ ಯಾರು ಕೊಟ್ರು ಅನ್ನುವಂಥದ್ದನ್ನ ತನಿಖೆ ಆಗ್ಬೇಕಂತ ಹೇಳಿವಿ ನಾವು. ಮತ್ತು ಅವನ ಮಂಪರ್ ಪರೀಕ್ಷೆ ಮಾಡ್ಬೇಕು. ಅದ್ರ ಹಿಂದೆ ಯಾರ್ಯಾರದಾರ, ಅನಾಮಿಕ ಒಬ್ಬನೇ ಇಲ್ಲ ಅದ್ರೊಳಗ, ಧರ್ಮ ದ್ರೋಹಿಗಳದಾರ. ನಮ್ಮ ಧರ್ಮಗಳನ್ನ ಹಾಳು ಮಾಡಿ, ಮಠ ಮಂದಿರಗಳನ್ನ ಹಾಳು ಮಾಡಿ, ಇದಕ್ಕ ವಿದೇಶಿ ಪಿತೂರಿ ಅದ. ಇದ್ರೊಳಗೆ ವಿದೇಶಿಗಳ ಪಿತೂರಿ ಅದ. ನಗರ ನಕ್ಸಲರ ಕೈವಾಡದ, ಇದ್ರೊಳಗೆ ನಗರ ನಕ್ಸಲರ ಕೈವಾಡದ. ಇದನ್ನೆಲ್ಲ ನಾವು ಕಂಡ್ರು ನಮ್ಮ ಜನ ಎಚ್ಚೆತ್ತುಕೊಳ್ಳಂಗಿಲ್ಲ. ಅದು ದುರ್ದೈವ ನಮ್ಮದು. ನಮ್ಮ ಜಾತಿ ಒಳಗೆ ಹೊಡೆದಾಡ್ಕೋತು ಈ ದೇಶವನ್ನ ಹಾಳು ಮಾಡುವಂತ ಕೆಲಸ ಮಾಡಾಕತ್ತೀವಿ ನಾವು. ಇನ್ನೂ ಎಷ್ಟು ಕುಣಿಗಳನ್ನ ತೆಗೆಯವರು. ಅವ ಅನಾಮಿಕ ಹೇಳಿದ್ದು, ಮುಸುಕುದಾರಿ ಹೇಳಿದ್ದು 13 ನಾನೇ ಹೋಗದಾನೆ ಅಂತ ಹೇಳಿದರು. ಆಮೇಲೆ ಮೊನ್ನೆ ಹೇಳ್ಯ ನಾವು SIT ಮುಂದೆ, ಇಲ್ಲ ನನಗೆ ಒತ್ತಾಯ ಮಾಡಿ ಕರ್ಕೊಂಡ್ಬಂದ್ರು, ನಾನು ತಮಿಳ್ನಾಡಿನಾಗಿದ್ನಿ, ನನಗೆ ಆಸೆ ಅಮಿಷೆ, ನನಗೆ ಮನಿ ಕಟ್ಟಿ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಹೇಳಿ ನನ್ ಕರ್ಕೊಂಡ್ಬಂದಾರ ಅಂತ ಹೇಳಿದ್ರು. ಆ ಕರ್ಕೊಂಡ್ಬಂದವ್ರು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗಬೇಕು. ಏನು ಪಿತೂರಿ ನಡೆದದ, ನಮ್ಮ ಪವಿತ್ರ ಧರ್ಮ ಕ್ಷೇತ್ರಗಳನ್ನ ಹಾಳು ಮಾಡುವಂತ ನೀಚು ಬುದ್ಧಿ ಈ ಸರ್ಕಾರಕ್ಕೆ ಯಾಕೆ ಬರ್ತದ? ಅವ ಅನಾಮಿಕ ಹೇಳಿದಾನೆ, ಮುಸುಕುದಾರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವೇನ್ ತಿಮರೋಟಿ ಅಂತ ನೋಡು, ಅವ ಹೇಳಿದಾನೆ, ಈ ರಾಜ್ಯದ ಮುಖ್ಯಮಂತ್ರಿ 24 ಕೊಲೆಗಳನ್ನು ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿಸ್ತೀರ್ಯಾ? ಅವ್ರ ಮ್ಯಾಗ FIR ಮಾಡೋ ತಾಕತ್ತದನ ನಿಮಗ? ಇಲ್ಲ. ಯಾವ ನಮ್ಮ ಕ್ಷೇತ್ರಗಳದಾವಲ್ಲ, ಆ ಕ್ಷೇತ್ರಗಳನ್ನ ಹೆಸರು ಹಾಳು ಮಾಡುವಂತದ್ದನ್ನ, ಕೆಲಸ ಮಾಡುವಂತದ್ದನ್ನ ಮಾತ್ರ ಈ ಸರ್ಕಾರ ಹಿಡಿದಿದೆ. ಈ ಸರ್ಕಾರಗಾದ್ರೂ ಬುದ್ಧಿ ಬೇಕಲ್ಲ. ಎಂತ ಕ್ಷೇತ್ರ ವೀರೇಂದ್ರ ಹೆಗಡೆ ಅವರು ಎಷ್ಟು ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಜನರಿಗೆ ಡೈರೆಕ್ಟ್ ಆಗಿ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲಾ ಜಾತಿಗಳಿಗೂ ಸಹಿತ ಅವರಿಗೆ ಆ ಸ್ಮಶಾನದಾಗ ಆ ಹೆಣ ಸುಡುವಂತ ಸೆಗಡಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಅನೇಕ ದೇವಸ್ಥಾನಗಳಿಗೆ 2 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅನ್ನ ಪ್ರಸಾದ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಹಿತ ಎಚ್ಚರಿಕೆ ಬರ್ಲಿಲ್ಲಲ್ಲ. ನೀವು ಸಹಿತ ಯಾರು SIT ನೇಮಕ ಮಾಡ್ಯಾರಿ, ನೀವು ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆರೋಗ್ಯವನ್ನ ಕಾಪಾಡುವಂತ ಕೆಲಸ 15 ದಿವಸಗಟ್ಟಲೆ ನಿಂತು ಬಂದಿರಿ. ನಿಮಗೇನ ಅರಿವು ಅದ ಅಂತ ಕೇಳ್ತಾನೆ. ಯಾರು ಒತ್ತಡಕ್ಕೆ ನೀವು ಮಾಡೋದು? SIT ನೇಮಿಸಿ ಮಾಡಿದ್ರು ಅನ್ನುವಂತ ಜನರಿಗೆ ಹೇಳ್ಬೇಕು. ಒಂದು ವೇಳೆ ಏನು ಸಿಗದಿದ್ರ ಈ SIT ನೇಮಿಸಿದವ್ರನ್ನ ಏನ್ ಮಾಡ್ಬೇಕು? ಸಾರ್ವಜನಿಕವಾಗಿ ಕ್ಷಮಾವನ್ನ ಕೇಳಬೇಕು. ಆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನು ಅಪಪ್ರಚಾರ ಮಾಡ್ತೀರಿ, ಯೂಟ್ಯೂಬ್ಗಳ ಏನು ಅಪಪ್ರಚಾರ ಮಾಡ್ತಾ ಇದ್ದಾವೆ, ಸಾರ್ವಜನಿಕ ಕ್ಷಮಾ ಕೇಳಬೇಕು ಸರ್ಕಾರ ಅನ್ನುವಂಥದ್ದನ್ನ ನಾನು ಒತ್ತಾಯ ಮಾಡ್ತೀನಿ. ಇದು ಪಕ್ಷಾತೀತವಾಗಿ ಹೋರಾಟದ. ಇದಕ್ಕೆ ಕಾರಣೀಭೂತರಾದ ಹಿಂದಿದ್ದವ್ರನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ FIR ಮಾಡಿ ಜೇಲ್ ಖಾತ್ರಿ ಅನ್ನುವಂತ ಒತ್ತಾಯವನ್ನು ಮಾಡ್ಲಿಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿಯನ್ನ, ಹೋರಾಟವನ್ನ ನಾವು ಇಲ್ಲಿ ಕೈಕೊಂಡಿದೀವಿ. ಎಂತ ನೀಚ ಕೆಲಸ ಇದು.
ನಮ್ಮ ಪವಿತ್ರ ಕ್ಷೇತ್ರಗಳ ಉಳಿಬಾರ್ದ? ಬೇರೆ ದೇಶದಾಗ ಉಳಿಯಂಗಿಲ್ಲ. ಬಾಂಗ್ಲಾ ಪಾಕಿಸ್ತಾನ ದೇಶದಾಗೂ ನಮ್ಮ ದೇವಸ್ಥಾನಗಳನ್ನ, ಸಿಖ್ ದೇವಸ್ಥಾನಗಳನ್ನ, ಜೈನ್ ದೇವಸ್ಥಾನಗಳನ್ನ, ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಹಾಕ್ತಾ ಇದ್ದಾರೆ. ನಮ್ಮ ದೇಶದಾಗೂ ಸಹಿತ ನಮಗ್ ಕಾಪಾಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ ಅಂದ್ರ ನಮ್ಮನ್ನ ಯಾರು ಕಾಪಾಡೋರಿ? ಆ ಭಗವಂತನ ಇಳಿದು ಭೂಮಿಗೆ ಬಂದ್ರು ಸಹಿತ ನಮ್ಮನ್ನ ಕಾಪಾಡ ಮಾಡಕ್ ಆಗುದಿಲ್ಲ. ನಾವ್ ಎಚ್ಚರ ಆಗಬೇಕ್ರಿ, ನಾವ್ ಹೇಳ್ಬೇಕು. ನಾವ್ ಎದ್ದಾಗ ಮಾತ್ರ ಇದನ್ನ ಕಾಪಾಡ್ಕೊಳ್ಳಕ್ ಆಕತಿ ಅನ್ನುವಂತ ನಾನು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತೀನಿ. ದಯಮಾಡಿ ನಿಮ್ಮೊಳಗ ಬಡದಾಡಿ ನಿಮ್ಮೊಳಗ ನಮ್ಮ ಧರ್ಮವನ್ನ ಹಾಳು ಮಾಡುವಂತ ಕೆಲಸ ಆಗ್ಬಾರ್ದು. ಧರ್ಮ ಉಳಿದಾಗ, ದೇಶ ಉಳಿದಾಗ ನಾವು ನೀವೆಲ್ಲರೂ ಜೀವಂತ ಉಳಿತೀವಿ. ನಮ್ಮ ಜಾತಿಗಳು ಉಳಿತಾವ, ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಆಗೋದ್ರಿ. ಆ ದೇಶನ ಧರ್ಮನ ಹಾಳಾದ್ರ ನಮ್ಮನ್ನ ಯಾರು ಉಳಿಯಂಗಿಲ್ಲ. ಇಲ್ಲಿ ಯಾರು ಸಹಿತ ನಮ್ಗೆ ಉಳಿಯಂಗಿಲ್ಲ. ನಮ್ಮ ಮನಿ ಹೊಕ್ಕ ನಮ್ಮನ್ನ ಹತ್ಯೆ ಮಾಡ್ತಾರ. ಅದಾಗಬಾರ್ದು ಅಂದ್ರೆ ನಾವು ಈಗ ಜಾಗೃತಿ ಆಗ್ಬೇಕು. ಇದರ ನೇತೃತ್ವ ಅನೇಕ ಪೂಜ್ಯರು ವಹಿಸ್ಕೊಂಡಿದ್ದಾರೆ. ಆದ್ರಿಂದ ಧರ್ಮಕ್ಕೆ ಕೊಂದು ಬಂದಾಗ ನಾವೆಲ್ಲರೂ ಮನೆ ಮಠ ಬಿಟ್ಟು ಧರ್ಮದ ಬೆನ್ನೆಲುಬಾಗಿ, ಧರ್ಮದ ರಕ್ಷಣೆ ಸಲುವಾಗಿ ನಾವು ನಿಲ್ಬೇಕು. ಆ ರೀತಿ ನಮ್ಮಲ್ಲಿ ಜಾಗೃತಿ ಯಾವಾಗ ಮೂಡಿಸಂಗಿಲ್ಲ, ನಮ್ಮಲ್ಲಿ ನಿರಂತರವಾಗಿ ನಮ್ಮ ಧರ್ಮಗಳ ಮೇಲೆ ಅವ್ಯಾಹತವಾಗಿ ಇಂಥ ಕುತಂತ್ರಗಳಿಂದ ಇದು ದಾಳಿ ಆಗ್ತದ. ಏನ್ ತಪ್ಪಿತ್ರಿ? ವೀರೇಂದ್ರ ಹೆಗಡೆ ಅವರು ಏನ್ ಮಾಡಿದ್ರು? ಈ ರಾಜ್ಯದ ಅರ್ಧ ರಾಜ್ಯಕ್ಕೆ ಸರ್ಕಾರಕ್ಕೆ ಕೊಡುವಾಗುದಿಲ್ಲ, ಅಷ್ಟು ಸೌಲಭ್ಯಗಳನ್ನ ಬಡ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾರ. ಅದು ತಪ್ಪನ ಹೇಳ್ರಿ. ಯಾರ ಅಮಾಯಕ? ಯಾವ ಅವನ ಇತಿಹಾಸ ಗೊತ್ತಿಲ್ಲ. ಮಕ್ಕಗೊಂದು ಪಟ್ಟಿ ಕಟ್ಟ್ಯಾರ, ಕಣ್ಣಟ್ಟ ಬಿಟ್ಟಾರ, ಅಮಾಯಕ ತಾವು ಹೇಳಿದಲ್ಲಿ ಹಡ್ಡ ಹಾಕತ್ಯಾರ. ಸ್ಮಶಾನದಾಗ ಹೋಗಿ ಹಡ್ರಿ ಸಿಗ್ತಾವ್. ಅನಾಮಿಕ್ ಧರ್ಮಾಧಿಕಾರಿಗಳ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಯಾರೇ ಭಕ್ತರಿ ಈ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರ ಅಕಸ್ಮಾತ್ ಡೆತ್ ಆದ್ರೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಹೇಳಿ, ಸ್ಥಳೀಯ ಪಂಚಾಯತಿಗೆ ಹೇಳಿ ನ್ಯಾಯಯುತವಾಗಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿಸ್ತೀವಿ ಅನ್ನುವಂಥದ್ದನ್ನ ಓಪನ್ ಆಗಿ ಹೇಳಿದ್ದಾರೆ. ಇದಕ್ಕೆ ನಾಚಿಕೆ ಬರಂಗಿಲ್ಲ. ಇಲ್ಲಿ SIT ನೇಮಿಸಿದವ್ರಿಗೆ ಇವರಿಗೆ ಅವ ಹೇಳ್ತಾನೆ ಇನ್ನೊಂದು ಧರ್ಮದ ಮ್ಯಾಗ ಅಲ್ಲಿ ನಾ ಹೆಣ ಹೋಗುದಿನ ವಿಧಾನಸೌಧದಾಗ ಹೇಳ್ತಾನ. ವಿಧಾನಸೌಧದಾಗ ನಾನು ಹೆಣ ಹೋಗ್ತಾನೆ, ವಿಧಾನಸೌಧ ಹಡ್ದಿರ್ಯಾ? ಹಟ್ಟಂಗಿಲ್ಲ ನೀವು. ಅದ್ರ ಈಗ ಹಿಂದೂ ಧರ್ಮಗಳ ದೇವಸ್ಥಾನಗಳನ್ನ ಮಾತ್ರ ಯಾಕೆ ಜೈನ್ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮಗಳಲ್ಲಿ ಯಾಕೆ ಮೇಲೆ ದಿಮ್ಮ ದಾಳಿ? ಇದನ್ನ ಕೇಳಬೇಕಾಗತ್ ನೀವು. ಈ ಹಿಂದೆ ತಿರುಪತಿ ತಿಮ್ಮಪ್ಪನ ಮೇಲೂ ಸಹಿತ ದಾಳಿ ಆಯ್ತು. ಅದಲ್ದೇನು ಅಯ್ಯಪ್ಪ ಸ್ವಾಮಿ ಸಹಿತ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿ ಅನೇಕ ಪವಿತ್ರ ದೇವಸ್ಥಾನಗಳ, ಹಿಂದೂ ಧರ್ಮದ, ಜೈನ್, ಸಿಖ್ ಧರ್ಮಗಳದ ಈ ದೇವಸ್ಥಾನಗಳನ್ನ, ಪವಿತ್ರ ಕ್ಷೇತ್ರಗಳನ್ನ ಹೆಸರು ಕೆಡಿಸಿ ಅಲ್ಲಿ ಯಾರು ಭಕ್ತರು ಬರಬಾರದು, ಇವ್ರ ಹೆಸರು ಹಾಳಾಗಿ ಹೋಗಬೇಕು, ಈ ಮಂದಿರಕ್ಕೆ ಯಾರು ಬರಬಾರದು, ಈ ಮಂದಿರಗಳನ್ನ ನಿಲ್ಲಬೇಕು, ಈ ಮಂದಿರಗಳನ್ನ ಕೆಡವಬೇಕು ಅನ್ನುವಂಥದ್ದನ್ನ ಏನ್ರಿ ಕಥೆ ಇದು? ಇವರ ಹೇಳಿದ್ದಾರೆ. ರಾಮ ಮಂದಿರದ ಅವಶ್ಯಕತೆ ಇಲ್ಲಿ ದೇಶದೊಳಗ, ಅಲ್ಲಿ ಆಸ್ಪತ್ರೆ ಕಟ್ಟಿ ಅಂತ ಹೇಳಿದ್ದಾರೆ. ನಿಮ್ಮ ಅನೇಕ ಸಮಾಧಿ ಮಾಡಿದ್ರಿ ನೀವು 50 ಎಕರೆದೊಳಗೆ. ಅಲ್ಲಿ ಆಸ್ಪತ್ರೆ ಮಾಡ್ರಿ, ಅಲ್ಲಿ ಶಾಲೆಗಳನ್ನ ತೆಗಿರಿ. ಅದನ್ನ ಹೇಳೋದು ಬಿಟ್ಟ ಹಿಂದೂ ಧರ್ಮದ ಕೆಲಸಗಳ ಬಂದ್ರೆ ಇವರು ನಮಗ್ ಬುದ್ಧಿ ಹೇಳುವಂತದ್ದನ್ನ ಮಾಡ್ತಾರಲ್ಲ. ಇವ್ರ ಹಿನ್ನೆಲೆ ನೋಡ್ಕೊಳ್ರಿ ನೀವು. ಈಗ ಹೇಳಿದಾರಲ್ಲ ಅಮಾಯಕ ಅವನೇ ತಿಮ್ಮರೆಡ್ಡಿ ಹೇಳಿದಾನೆ, ಮುಖ್ಯಮಂತ್ರಿ 24 ಕೊಲೆ ಮಾಡಿ. ನೀವು ಪೇಪರ್ದಾಗ ನೋಡ್ರಿಲ್ಲ? ಅವ್ರನ್ನ ಏನು ಅರೆಸ್ಟ್ ಮಾಡ್ತಾರ? ಅವ್ರನ್ನ ಎನ್ಕ್ವೈರಿ ಮಾಡ್ತಾರ? ಅವ್ರ ಮೇಲೆ FIR ಮಾಡ್ತಾರ? ಬರೀ ಅಮಾಯಕರ ಮೇಲೆ ನಮ್ಮ ಮೇಲ ಹಿಂದೂ ಧರ್ಮಗಳಿದ್ರ ಮಾತ್ರ ಅವ್ರ ಮ್ಯಾಗ ದಾಳಿ ಮಾಡುವಂತ ಕೆಲಸವನ್ನ, ಈ ಲೀಚ್ ಕೆಲಸವನ್ನ ಯಾರೇ ಮಾಡ್ಲಿ, ನಮ್ಮದು ಪಕ್ಷಾತೀತ ಹೋರಾಟದ ಯಾರೇ ಮಾಡ್ಲಿ, BJP ಅವರು ಮಾಡ್ಲಿ, ಕಾಂಗ್ರೆಸ್ ಅವರು ಮಾಡ್ಲಿ, ಅದು ಅಕ್ಷಮ್ಯ ಅಪರಾಧ. ಅವರ ನೀತಿಯನ್ನ ನಾವು ಖಂಡಿಸ್ತೀವಿ. ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ತಕ್ಷಣ SIT ಅನ್ನ ಹಿಂಪಡೀರಿ. ಏನ್ ನಾವು ಮುಸುಕುದಾರಿದಾನಲ್ಲ, ಅನಾಮಿಕ, ಅವನ ಅರೆಸ್ಟ್ ಮಾಡಿದ್ರಿ, ಅವನ ಮಂಪರ ಪರೀಕ್ಷೆ ಮಾಡಿದ್ರಿ, ಯಾರ್ಯಾರು ಹಿಂದದಾರ ಅನ್ನೋದು ಗೊತ್ತಾಕತಿ. ಎಷ್ಟು ದುಡ್ಡು ಕೊಟ್ಟರ ಅವನಿಗೆ? ಯಾಕಿದು ಪಿತೂರಿ? ನಮ್ಮ ಧರ್ಮಗಳು ನಿಮಗೆ ಏನ್ ಮಾಡ್ಯಾವ್ರಿ? ನಮ್ಮ ಧರ್ಮ ಹೋಟ್ ಹಾಕ್ಯಾರತ್ತ ನೀವು ಆರಿಸಿ ಅಧಿಕಾರಕ್ಕೆ ಬಂದರಿ. ಇದರೇ ಮರ್ಯಾದೆ ಹಿಡಿಬೇಕಲ್ಲ. ನಮಗೆ ಯಾರು ಹೋಟ್ ಹಾಕಿಲ್ಲ ಹಿಂದೂಗಳು. ನಿಮಗ
ಅದನ್ನೇ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು. ಆದ್ರಿಂದ ಬಹಳ ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ. ಆ ಮಂಜುನಾಥ ಸ್ವಾಮಿ ಇವ್ರಿಗೆ ಶಿಕ್ಷೆ ಕೊಡ್ಲಾರ್ದ ಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದ್ರಿಂದ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮತ್ತೊಮ್ಮೆ ಕರೆ ಕೊಟ್ಟಾಗ ನಾನು ಮನೆ ಬಾಗಲಕೋಟದಲ್ಲಿ ಒಂದು 20,000 ಮಂಜುನಾಥ ಧರ್ಮಸ್ಥಳದ ಸ್ವಸಹಾಯ ಸಂಘದ ಹೆಣ್ಮಕ್ಳು ಸೇರಿದ್ರು. ನಮ್ಮಲ್ಲಿ ಏನಾಗಿತ್ತು, ಸಾಕಷ್ಟು ಪ್ರಚಾರ ಮಾಡಿದೀವಿ. ಬರ್ಬೇಕಲ್ರಿ, ನೀವೆಲ್ಲರೂ ಸಹಾಯ ಸೌಲಭ್ಯ ತಗೊಂಡ್ರಿ, ಬರ್ಬೇಕಲ್ಲ, ಭಾಗವಹಿಸಿ ಇದನ್ನ ಯಶಸ್ವಿ ಮಾಡ್ಬೇಕಲ್ಲ. ನಾವು 10,000 ಸಂಖ್ಯೆಯಲ್ಲಿ ಜನ ಈ ಬನಟ್ಟಿ ಒಳಗೆ ಸೇರ್ಬೇಕಾಗಿತ್ತಲ್ಲ. ಆದ್ರೆ ನಮ್ಮಲ್ಲಿ ಇನ್ನೂ ಜಾಗೃತನೇ ಇಲ್ಲ. ಧರ್ಮದ ಬಗ್ಗೆ ಯಾರೇ ಹೋರಾಡ್ಲಿ, ಯಾರ್ಯಾರೇ ಹೋರಾಡ್ಲಿ, ನಮ್ಮನ್ನ ರಕ್ಷಣೆ ಮಾಡ್ಲಿ ಅನ್ನುವಂತ ಭಾವನೆ ತಲೆಯಾಗದ. ನಾವು ಹೋರಾಟ ಮಾಡ್ಬೇಕ್ರಿ, ನಮ್ಮ ಧರ್ಮಕ್ಕಾಗಿ ನಾವು ನಿಲ್ಲಬೇಕು ಗಚ್ಚಿಯಾಗಿ, ನಮ್ಮ ಬೆನ್ನು ಜನ ಹತ್ಬೇಕು. ಆ ರೀತಿ ಹೋರಾಟವನ್ನ ಮಾಡುವಂತ ಚರ್ಚೆಯನ್ನ ನಾವು ಮಾಡ್ಬೇಕು. ನಾನು ಇಲ್ಲಿ ತಹಶೀಲ್ದಾರ್ ಎಸ್ ಸಿ ಅವರು ಯಾರೇ ಇದ್ರು ಹೇಳ್ತೇನೆ, ನಾನು ನೀವು ರಾಜ್ಯಪಾಲರಿಗೆ ಇದನ್ನ ನಮ್ಮ ಮೆಸೇಜ್ ಅನ್ನ ಕಳಿಸಿ. ಯಾರು ಇದಕ್ಕೆ ಕಾರಣೀಭೂತರಾಗ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ವಾದ ಜೈಲಿಗೆ ಹಾಕ್ಬೇಕು. ಇದು ಹಿಂದೆ ಯಾರ್ಯಾರದಾರ ನಮ್ಮ ಧರ್ಮದ ಹೆಸರು ಕೆಡಿಸುವಂತ ನಾಲಾಯಕರು, ತಾಯಿಗಂಡ ಕೆಲಸ ಅಂತಾರಿಗೆ, ತಾಯಿಗಂಡ ಕೆಲಸ. ಇಲ್ಲಿ ಅನ್ನ ನೀರ, ಇಲ್ಲಿ ವಾಯು ತೆಗೆದುಕೊಂಡು ತಾಯಿಗಂಡ ಕೆಲಸ, ದೇಶದ್ರೋಹ ಕೆಲಸ ಮಾಡುವಂತದ್ದನ್ನ ಮಾಡಿದವ್ರನ್ನ ಸುಮ್ಮನೆ ಬಿಟ್ರ ನಾಳೆ ನಮಗೆಲ್ಲರಿಗೂ ಬದುಕಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ನಾವ್ಯಾರು ನಿಮ್ಮ ಆಚರಣೆಗಾಗಿ ನಿಮ್ಮ ಧರ್ಮನ ಆಚರಣೆ ಮಾಡ್ರಿ. ಅದರ ಮನಿ ಬಿಟ್ಟು ಹೊರಗೆ ಬಂದ ದೇಶದ ಧರ್ಮನೇ ನಮ್ಮದು. ಈ ದೇಶ ಜಾತ್ಯತೀತ ರಾಷ್ಟ್ರ. ನಾವೆಲ್ಲರೂ ಒಂದು ಭಾರತ ಮಾತೆಯ ಮಕ್ಕಳು. ಸ್ವತಂತ್ರ ಸಿಗಬೇಕಾದ್ರೆ ಒಂದು ಜಾತಿ ಅವರಿಂದ ಸಿಕ್ಕಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕದ ನಮಗೆ. ಆ ರೀತಿ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡುವಂತದ್ದನ್ನು ಯಾವುದೇ ಇರಲಿ, ಯಾವುದೇ ಜಾತಿ ದೇವಸ್ಥಾನ ಇರಲಿ, ಅದು ಆ ಜಾತಿ ಐತಿ ಅವ್ರಟ್ಟ ಹೋರಾಡ್ಲಿ, ಈ ಜಾತಿ ಐತಿ ಇವ್ರಟ್ಟ ಹೋರಾಟ ಮಾಡ್ಲಿ, ನಾವ್ಯಾಕೆ ಹೋಗ್ಬೇಕು ಅಂತ ಮನೋಭಾವನ ತಿಳಿಯಾಗಿ ತೆಗೆದ್ಬಿಡಿ. ಇವ್ರು ಇದನ್ನ ಹಾಳು ಮಾಡ್ತಾರ, ನಾಳೆ ನಿಮಗ್ ಗಂಟು ಬೀಳ್ತಾರ. ಆಗ ನಿಮಗಿದ್ದಾಗ ಇವ್ರು ಬರಂಗಿಲ್ಲ. ನಮ್ಗೊಂದು ಕತಿ ಅದ. 2 ಕಿಲಾರಿ ಎತ್ತುಗಳು ಇದ್ದು, ಮನಗಂಡ ಕಿಲಾರಿ ಹೊರಗಳು ಅರಣ್ಯದಾಗಿದ್ದು. ಯಾರು ವನ್ಯ ಪ್ರಾಣಿಗಳ ಕೈ ಹಚ್ತಿದ್ದಿಲ್ಲ ಅವ್ರಿಗೆ. ಯಾಕಂದ್ರ ಒಂದನ ಮ್ಯಾಗ ದಾಳಿ ಮಾಡ್ಲಾಕ್ ಮತ್ತೆ ಇನ್ನೊಂದು ಹೋಗಿ ಕೊಡ್ತಿರೋದು ಕೊಂದ್ಬಿಡುತ್ತೆ ಹುಲಿ ಶಿವಗಳನ್ನು. ಆದ್ರ ಏನಾದ್ರೂ ಮಾಡಿ ಕೊಬ್ಬಿದ ಎತ್ತುಗಳನ್ನು ತಿನ್ಬೇಕು ಅನ್ನುವಂತ ಕುತಂತ್ರ ಆತು. ಯಾರನ್ನ ಹಿಡಿಬೇಕು? ನರಿನ ಹಿಡಿದ್ರು ಕುತಂತ್ರ ನರಿ. ಇವತ್ತೇನು ಹಿಂದೆಲ್ಲೇ ಕೆಲಸ ಮಾಡ್ಯಾರಲ್ಲ ಅವರೆಲ್ಲ ನರಿಗೋಳ, ಕುತಂತ್ರ ನರಿಗೋಳ. ಆ ಶಿವ ಹೋಗಿ ನರಿಗೆ ಹೇಳ್ತು, ನೋಡಪ್ಪ ಅದನ್ನ ಏನಾರ ಮಾಡಿ ನಮಗ ಅವೆರಡೂ ತಿನ್ಬೇಕಾಗೈತಿ, ನೀವು ಅದ್ರಾಗ ಪಾಲಾಗಿಳ್ಬೈತಿ, ಏನಾರ ಮಾಡು, ಅದನ್ನ ಒಕ್ಕಟ್ಟು ಬಾಳದವ ನಮ್ಮನ್ನ ಕೊಂದು ಬಿಡ್ತಾವ ಅಂತ ಹೇಳಿತ್ತು. ಆಗ ಕಿವ್ಯಾಗ ಏನೇನೋ ಗುಸುಗುಸು ಹೋಗಿ ಹೇಳಿ ಬತ್ತು ಒಂದ್ರ ಎತ್ತಿಗೆ ಮೇಯು ಮುಂದೆ. ಇನ್ನೊಂದು ಎತ್ತಿಗೆ ನರಿ ಏನ್ ಹೇಳ್ತಿ ನಿಮ್ಗ ಸುಮ್ಮ ಗುಸುಗುಸು ಮಾಡ್ತಪ್ಪ, ಏನ್ ಹೇಳೇ ಇಲ್ಲ. ನಿನಗೇನೋ ಹೇಳ್ಯಾನ, ನೀನು ಅನ್ಕೊಂಡು ನನ್ನ ಇವ್ರದ್ದು ಪಿತೂರಿ ಮಾಡತ್ತೆ ಅಂತ ತಿಳ್ಕೊತ ಹೇಳ್ತಾವ. ಇನ್ನೊಂದು ಎತ್ತು ಇನ್ನು ದಾಳಿ ಮಾಡ್ಲಿ ನಿನ್ನ ಮ್ಯಾಗ ನಾವು ಬರಂಗಿಲ್ಲ ಅಂತ ಹೇಳಿಸಿಂದ ಆಗ ನರಿ ಶಿವ ಹೇಳ್ತು, ಅದ್ರ ಮ್ಯಾಗ ದಾಳಿ ಮಾಡಿ ಅದು ಬರಂಗಿಲ್ಲ ಅಂತ ಹೇಳಿ ದಾಳಿ ಮಾಡೋದು ಕೊಂತಿತ್ತು. ಮುಂದೆ 2 ದಿನದಾಗ ಇದ್ರ ಮ್ಯಾಗ ದಾಳಿ ಮಾಡ್ತು, ಇದನ್ನು ಕೊಂತಿತ್ತು. ಹಂಗ ನಮ್ಮ ಸ್ಥಿತಿ ಆಗ್ತದ. ಒಂದು ಜಾತಿ ಒಂದು ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ದಾಳಿ ಮಾಡ್ರಿ, ಅದನ್ನ ನಾವು ಇಟ್ಕೊಂಡು ಸುಮ್ ಕೂತೀವಿ ಅಂದ್ರೆ ನಾಳೆ ನಮ್ದು ಉಳಿಯಂಗಿಲ್ಲ, ನಮ್ಮದ ಮೇಲೂ ಬರ್ತದ. ನಮ್ಮ ದೇಶ 1000 ವರ್ಷ ಗುಲಾಮರಾಗಿದ್ದು ಇದಕ್ಕಾಗೆ. ಒಬ್ಬ ರಾಜ್ಯನ ಎತ್ತಿ ಕಟ್ಟಿ ಇಡೀ ದೇಶವನ್ನ 1000 ವರ್ಷಗಳ ಆಗಿರ್ತಕ್ಕಂಥ ಇತಿಹಾಸ ನಮಗೆ ಗೊತ್ತಿದೆ ಬಂಧುಗಳೇ. ಆ ಕಾರಣಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಕೊಡ್ಲಾಕ್ ತಯಾರಾಗಬೇಕು, ದೇಶಕ್ಕಾಗಿ ಪ್ರಾಣ ತೊಡ್ಲಾಕ್ ತಯಾರಾಗಬೇಕು, ಜಾತಿಗಾಗಿ ಅಲ್ಲ. ಜಾತಿ ಆಚರಣೆ ಮಾಡ್ರಿ ತಪ್ಪಲ್ಲ, ನಮ್ಮ ಮಠ ಮಂದಿರಗಳನ್ನ ನಾವು ಅಭಿವೃದ್ಧಿ ಮಾಡ್ರಿ ತಪ್ಪಲ್ಲ. ಅದು ದೇಶದ ಧರ್ಮದ ವಿಷಯ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು ಅನ್ನುವಂತ ಭಾವನೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ನಿರಂತರವಾಗಿ ಉಳಿತೀವಿ. ಎಷ್ಟೋ ಜನ ಕೋಟಿಗಟ್ಟಲೆ ಜನ ಪ್ರಾಣ ಕೊಟ್ಟರು ನಮಗೆ ದೇಶ ಸ್ವಾತಂತ್ರ್ಯ ಕೊಟ್ಟಾರ. ನಾವಿಲ್ಲಿ ಮೈಕಿನಾಗ ಮಾತಾಡಬೇಕಂದ್ರೆ ಅವರ ತ್ಯಾಗ ಬಲಿದಾನನೇ ಕಾರಣ. ಈ ಸ್ವಾತಂತ್ರ್ಯವನ್ನ ಮುಂದಿನ ನಮ್ಮ ಮೊಮ್ಮಕ್ಕಳ ಪೀಳಿಗೆಗೆ ಬಿಟ್ಟು ಹೋಗಬೇಕಾದ್ರೆ ನಾವು ಎಲ್ಲರೂ ಒಂದಾಗಿ ಧರ್ಮಕ್ಕಾಗಿ ದೇಶಕ್ಕಾಗಿ ಹೋರಾಡುವಂತ ಜಾತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಷ್ಟಾದ್ರೂ
ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಈ ಸಾಂಕೇತಿಕ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮತ್ತು ಈ ಅನಾಮಿಕಾಗೆ ಮತ್ತು ನಗರ ನಕ್ಸಲರಿಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ತಾವೆಲ್ಲರೂ ಮಾಡಿದಿರು. ಇಲ್ಲಿ ನಮ್ಮ ಅಧಿಕಾರಿಗಳನ್ನ ಹೇಳ್ತೀನಿ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಈ ಹೋರಾಟದ ಸುದ್ದಿಯನ್ನ ಮುಟ್ಟಿಸೋದ್ರ ಮುಖಾಂತರ ಎಚ್ಚರಿಕೆಯನ್ನ ಅವ್ರು ಕೊಡ್ಬೇಕನ್ನುವಂತ ಆಗ್ರಹವನ್ನ ಮಾಡಿ, ನನಗೂ ಸಹಿತ ಈ ಹೋರಾಟ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ವಂದಿಸಿ, ಎಲ್ಲ ಮಾತೋಶ್ರೀಯವರಿಗೂ ಸಹಿತ ವಂದಿಸಿ, ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಯುವ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಊರಿನ ಎಲ್ಲ ಭಕ್ತಾದಿಗಳಿಗೆ ಮತ್ತು ಧರ್ಮ ಪ್ರೇಮಿಗಳಿಗೆ, ರಾಷ್ಟ್ರ ಪ್ರೇಮಿಗಳಿಗೆ ವಂದಿಸಿ